ಎಸ್ ಅಂದರೆ ನೀವಿದ್ದದ್ದು ವೆರಿ ಶಾರ್ಟ್ ಪೀರಿಯಡ್, ಕೆಲವು ದಿನ. ಆದರೆ ನೀವು ಏನು ಕೊಡಬೇಕು ಬಿಗ್ ಬಾಸ್ಗೆ ಅಂತ ಹೋದ್ರಿ, ಆ ಬಿಗ್ ಬಾಸ್ ಮನೆ ನಾನು ಹೀಗೆ ಇರಬೇಕು, ಸೊ ಈ ರೀತಿಯಾದಂತಹ ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ ಸಮಥಿಂಗ್ ನೀವು ಪ್ಲ್ಯಾನ್ ಆಗಿ ಪ್ರಿಪೇರ್ ಆಗಿ ಹೋಗಿರ್ತೀರ. ಬಟ್ ಅಲ್ಲಿ ಏನು ಕೊಡೋಕ್ಕಾಗಲಿಲ್ಲ ಅಂತ ಬಂದಮೇಲೆ ಕೊರಗು ನಿಮ್ಮನ್ನು ಕಾಡ್ತಾ ಇದೆ. ಕೊರಗಿಲ್ಲ ನನಗೆ, ಅಲ್ಲಿ ಮಾಡಿದಂತ ಸುಮಾರು ನನ್ನ ಚಟುವಟಿಕೆಗಳನ್ನ ಹಾಕ್ಲಿಲ್ಲ ಅನ್ನೋದು ಒಂದು ಇತ್ತು ಅಷ್ಟೇ. ಮೊದಲನೇದಾಗಿ ನಾನು ಒಳಗಡೆ ಹೋಗುವಾಗ್ಲೂ ನಾನು ವಿಟಿ ಪ್ಲೇ ಮಾಡಿಲ್ಲ, ಟೆಲಿಕಾಸ್ಟ್ ಮಾಡಿಲ್ಲ. ವಾಪಸ್ ಬರುವಾಗ್ಲೂ ನಂದು ವಿಟಿ ಟೆಲಿಕಾಸ್ಟ್ ಮಾಡಿಲ್ಲ, ಅಲ್ಲೂ ಹಾಕ್ಲಿಲ್ಲ ಬಿಡಿ, ವಿಟಿ ಅಲ್ಲೂ ಹಾಕ್ಲಿಲ್ಲ. ಸ್ಟೇಜ್ ಬರುವಾಗ ಅಲ್ಲಿ ಪ್ರತಿದಿನ ಭರತನಾಟ್ಯವನ್ನ ನಾನು ಮಾಡ್ತಾ ಇದ್ದೆ, ಮತ್ತೆ ಅಲ್ಲಿರೋ ಮಕ್ಕಳಿಗೂ ಭರತನಾಟ್ಯವನ್ನ ಹೇಳ್ಕೊಡ್ತಾ ಇದ್ದೆ. ಅದ್ಯಾವುದು ಟೆಲಿಕಾಸ್ಟ್ ಆಗಿಲ್ಲ. ಹಾಗಾದ್ರೆ ಬಿಗ್ ಬಾಸ್ ಕಳ್ಸೋಕ್ಕಿಂತ ಮುಂಚೆ ನಿಮ್ಮನ್ನ ಅವರು ಒಂದು ಸಂದರ್ಶನ ಮಾಡಿರ್ತಾರೆ, ನಿಮ್ಮ ಹತ್ರ 1 to 1 ಮಾತುಕತೆ ಆಗಿರುತ್ತೆ. ಆ ಟೈಮಲ್ಲಿ ನಿಮ್ಮನ್ನ ಏನಂತ ಹೇಳಿ ಕರ್ಕೊಂಡೋದ್ರು? ಬಿಕಾಸ್ ಯು ಹ್ಯಾವ್ ಟು ಗಿವ್ ಎನ್ ಆನ್ಸರ್. ನಾನು ಏನಕ್ಕೆ ಹೋಗ್ತಾ ಇದ್ದೀನಿ, ವೈ ಯು ಹ್ಯಾವ್ ಟು ಬಿ ದೇರ್ ಇನ್ ಕಂಟೆಸ್ಟೆಂಟ್ ಆಫ್ ಬಿಗ್ ಬಾಸ್. ಇಲ್ಲ, ಅವ್ರೇನು ಸ್ಕ್ರಿಪ್ಟ್ ಇರಲ್ಲ ಅಲ್ವಾ. ಸೊ ಪ್ರತಿಯೊಬ್ಬ ಸ್ಪರ್ಧಿನ ಯಾಕೆ ತಗೊಳ್ತಾ ಇದೀವಿ ಅಂತ ಅವ್ರೇನು ಹೇಳಲ್ಲ. ನೀವು ಅದಕ್ಕೆ ಉತ್ತರ ಕೊಡ್ಬೇಕು, ನಿಮ್ಮನ್ನ ಕೇಳ್ತಾರಲ್ವಾ. ಇಲ್ಲ, ವೈ ಯು ವಾಂಟ್ ಬೈ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅಂತ ಒಂದು ಪ್ರಶ್ನೆ ಬರುತ್ತಲ್ವಾ ಅಲ್ಲಿ, ನಿಮ್ಮನ್ನ ಅವ್ರು ತಗೊಳ್ಬೇಕಾದ್ರೆ. ಸೊ ಅಲ್ಲಿ ಅಂತ ಸಂದರ್ಭನೇ ಬಂದಿಲ್ಲ, ಅವ್ರು ಕೇಳು ಇಲ್ಲ. ಹಾಗಾದ್ರೆ ಇದೆಲ್ಲವೂ ಕೂಡ ನಮ್ಗೆಲ್ಲ ಒಂದು ಕಡೆ ಅನ್ಸೋದು ಇಂಥ ಒಂದು ಒಳ್ಳೆ ಕಂಟೆಸ್ಟೆಂಟಾ. ಸೊ ಈ ರೀತಿಯಾದಂಥ ಲೈಕ್ ಯಾರ ಹತ್ರನೂ ಒಂದು ಜಗಳ ಇಲ್ಲ, ಎಲ್ಲರ ಹತ್ರನೂ ಒಂದು ರೀತಿ ರಾಜಿ ಮಾಡಿಕೊಂಡು, ರಾಜಿ ಅಂತಂದ್ರೆ ಸಮಯಕ್ಕೆ ತಕ್ಕಂತೆ ಹೊಂದಾಣಿಕೆನ ಮಾಡ್ಕೊಂಡು ಹೋಗ್ತಿದ್ದಂಥ ಒಂದು ವ್ಯಕ್ತಿತ್ವವನ್ನು ಯಾಕೆ ಬಿಗ್ ಬಾಸ್ ಕಳಿಸ್ಬೇಕಾಯಿತು, ಯಾಕೆ ಬೇಕಾಯಿತು? ಈ ಒಂದು ವಾರದ ಮೇನ್ ಆಗಿ ಅವರು TRP ಅಲ್ಲಿ ವರ್ಕೌಟ್ ಆಗುತ್ತೆ, ಯಾರಿಂದ ಕಂಟೆಂಟ್ ಸಿಗತ್ತೆ, ಯಾರಿದ್ರೆ ಕಾರ್ಯಕ್ರಮಕ್ಕೆ ಉತ್ತಮ ಅನ್ನೋದು ಅವ್ರಿಗೆ ಗೊತ್ತಿರುತ್ತಲ್ವಾ. 11 ಸೀಸನ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ನೀವಾಗೆ ಇರುವಂತ ವ್ಯಕ್ತಿಗಳನ್ನ ಉಳಿಸ್ಕೋಬೇಕಾಯ್ತು ಅವ್ರಾಗೆ. ಸೊ ಹಾಗಾದ್ರೆ ಕೊನೆಗೆ ಇವತ್ತು ಯಾರು ನಾವು ವಿನ್ನರ್ ಅಂತ ನಾವು ನೋಡ್ತಾ ಇದೀವಿ, ಅವರು ಕೂಡ ಅವರಾಗೆ ಅವ್ರು ಇದ್ದಿದ್ದಕ್ಕೇನೆ ಅವ್ರು ಗೆದ್ದಿದ್ದು ಅಂತ. ಆಗ ನೀವು ನಿಮ್ಮದೇ ಆದಂತ ವ್ಯಕ್ತಿತ್ವವನ್ನು ಎಲ್ಲೂ ಮುಕ್ಕೋಡ ಹಾಕೊಂಡೆ ಆಡ್ತಾ ಇರ್ಬೇಕಾದ್ರೆ ಸೊ ನಿಮ್ಮನ್ನ ಯಾಕೆ ಉಳಿಸ್ಕೋಬಾರ್ದಾಯ್ತು? ಸ್ಟ್ರಕ್ಚರ್ ಇರೋದು ಅದು ಈ ಸಂಖ್ಯೆ ವಿರಳ, ನಿಜ. ಬಟ್ ಏನ್ ಗೊತ್ತಾ, ಅವರು ಒಂದು ಬಿಗ್ ಬಾಸ್ದೇ ಒಂದು ಕಂಟೆಂಟ್ ಇರುತ್ತೆ, ಅವ್ರದೇ ಒಂದು ಸ್ಟ್ರಕ್ಚರ್ ಇರುತ್ತೆ, ಈ ರೀತಿಯಾಗಿ ನಡೆಸಬೇಕು, ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ. ಸೊ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೇನು ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅನ್ನೋದು ನಮಗೆ ಗೊತ್ತಿಲ್ವಲ್ಲ. ಅವ್ರಿಗೆ ಬೇಕಾಗಿರೋದು ನನ್ನ